ಈಗ ಭಾರಿ ಅವ್ಯವಹಾರ ಆಗಿರೋದ್ರಿಂದ ಬಂದು ಏರ್ ಆಗಿರ್ಬೋದು ಸೂಪರ್ವೈಸರ್ ಆಗಿರ್ಬೋದು ಬಂದು ಕಾನೂನುವಾಗಿ ಯಾರು ಬಂದು ಇಲ್ಲಿ ಇಷ್ಟು ಗಲಾಟೆ ಯಾರು ಬಂದು ಇದು ಮಾಡ್ತಲ್ಲ ಸರ್. ಬೋರ್ಡ್ನವ್ರು ಇದ್ದಾರೆ ಅಂದಮೇಲೆ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಏನಿದೆ? ಬಳೆ ಹತ್ತಿಗುಪ್ಪೆ ಡೇರಿಯಲ್ಲಿ ಲೆಕ್ಕದ ಗೊಂದಲ ಆರೋಪ. ಡೇರಿ ಎದುರು ಚಹಾ ಕಾಯಿಸಿ ರೈತರ ವಿನೂತನ ಪ್ರತಿಭಟನೆ. ಡಿಎಂಎಆರ್ ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಲೆಕ್ಕ ಪರಿಶೋಧನೆ ನಡೆಸಲು ಗ್ರಾಮಸ್ಥರ ಆಗ್ರಹ. ಪಾಂಡವಪುರ ತಾಲೂಕಿನ ಬಳೆಹತ್ತಿಗುಪ್ಪೆ ಗ್ರಾಮ ಹಾಗೂ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತದಲ್ಲಿ ಕಾರ್ಯದರ್ಶಿಯವರ ದರ್ಪ ಹಾಗೂ ಡೇರಿಯ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಇಲ್ಲವೆಂದು ಆರೋಪಿಸಿ ಷೇರುದಾರರು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಡೇರಿಯ ಮುಂದೆ ಹಾಲು ಹಾಕದೆ ಚಹಾ ತಯಾರಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕಳೆದ 3 ವರ್ಷಗಳಿಂದ ಡೇರಿಯ ಆದಾಯ ವೆಚ್ಚ, ಉಳಿತಾಯ ಹಾಗೂ ಇತರೆ ಖರ್ಚುಗಳ ಬಗ್ಗೆ ಷೇರುದಾರರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಕಾರ್ಯದರ್ಶಿ ಹೇಮಾಕ್ಷಿ ವಿರುದ್ಧ ಪ್ರತಿಭಟನಾಕಾರರು ಆರೋಪಿಸಿದರು. ಲೆಕ್ಕದ ಬಗ್ಗೆ ಪ್ರಶ್ನಿಸಿದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬೆದರಿಕೆ ಹಾಕುವುದರ ಜೊತೆಗೆ ಪ್ರಶ್ನಿಸಿದವರ ವಿರುದ್ಧ ಪೊಲೀಸ್ ಠಾಣೆಯಲ್ಲೇ ದೂರು ನೀಡುವುದಾಗಿ ದರ್ಪ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಎಂಸಿ ಹಾಲು ಪರೀಕ್ಷಾ ಕೇಂದ್ರದ ಹೆಸರಿನಲ್ಲಿ ರೈತರು ತರುವ ಹಾಲು ವಿಫಲವಾಗಿದೆ ಎಂಬ ತಪ್ಪು ಮಾಹಿತಿ ನೀಡಲಾಗುತ್ತಿದೆ. ಪ್ರತಿದಿನ ಸುಮಾರು 1200 ಲೀಟರ್ ಹಾಲು ಪೂರೈಕೆ ಮಾಡುವ ರೈತರಿಗೆ ಇದರಿಂದ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದರು. ಈ ಕುರಿತು ಎಆರ್ ಹಾಗೂ ಡಿಎಂ ಕಚೇರಿಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. 2025-26ನೇ ಸಾಲಿನ ಲೆಕ್ಕ ಪರಿಶೋಧನೆಯೂ ನಡೆದಿಲ್ಲ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ಕೇಳ್ತೀವಿ ನಾವು ಮಹಿಳಾ ಸಹಕಾರ ಸಂಘ, ಇದು ನೀವು ಕೇಳೋ ರೂಲ್ಸ್ ಇಲ್ಲ, ನೀವು ಕೇಳಿ ನಿಮ್ಗೆ ಏನು ಕೊಡಬೇಕು, ನಿಮಗೆ ಕೊಡಿಕಿಲ್ಲ ಲೆಕ್ಕವ, ನಮ್ಮ ಬೋರ್ಡವ್ರಿಗೆ ಕೊಡ್ತೀನಿ ಅಂತಾರೆ. ಆಯಿತು, ನಾವು ಬೋರ್ಡವ್ರಿಗೆ ಕೊಡ್ತೀವಿ ಅಂತ ಕೇಳೋದ್ರೆ ಬೋರ್ಡವ್ರಿಗೂ ಲೆಕ್ಕ ಕೊಡಲ್ಲ, ನಮಗೂ ಲೆಕ್ಕ ಕೊಡಲ್ಲ. ಇನ್ನೇನು ಯಾರನ್ನು ಕೇಳ ಸರ್? ಷೇರುದಾರರಿಗೆ ಮಾಹಿತಿ ತಗೊಳಂಗೆ ಇಲ್ಲ. ಇವ್ರ ಪ್ರಕಾರ ಷೇರುದಾರರು ಯಾರು ಏನು ಕೇಳಂಗಿಲ್ಲ. ಷೇರುದಾರರು ಬರಬೇಕು, ಹಾಲು ಹಾಕ್ಬೇಕು. ಅದರಲ್ಲೂ ಎಸ್ಪೆಷಲಿ ಇವ್ರು ಹೇಳಿದ್ರು ಮಹಿಳಾ ಸಂಘರು, ಮಹಿಳೆಯರು ಬರಬೇಕು, ಮಹಿಳೆಯರು ಹಾಲು ಹಾಕ್ಬಿಟ್ಟು ಹೋಗ್ಬೇಕು. ಅಂದ್ರೆ ನಾವೇ ಗಂಡಸ್ರೆ ನಾವು ಬೇಡ ಅಂತಂದ್ರೆ ಮಹಿಳೆ, ನಾನು 25 ಲೀಟರ್ ಹಾಲು ತಂದಿದ್ದೀನಿ, ಮಹಿಳೆಯರು ತಗೊಂಡೋಗ್ರು. ಈಗ ನಮ್ಮಮ್ಮ ಹೆಬ್ಬೆಟ್ಟು ಅವ್ರಿಗೆ ಏನೋ ಗೊತ್ತಿಲ್ಲ. ಲೆಕ್ಕ ಕೇಳಿದ್ರೆ ಏನ್ ಕೇಳ್ತಾರೆ ಅವರು? ಈಗ ನಾವು ಗಂಡಸರು ಯಾರನ್ನು ಇವ್ರ ಪ್ರಕಾರ ನಾವು ಡೈರಿ ಹತ್ರ ಬರಂಗೇ ಇಲ್ಲ. ಈಗ ನೀವೇನಾರು ಡೈರಿ ಹತ್ರ ಬಂದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ, ನೀವು ಲೆಕ್ಕ ಕೇಳಿದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ. ಯಾರನ್ನ ಬೆದರಿಸ್ತಾರೆ? ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ? ಇವ್ರು ಕಂಪ್ಲೇಂಟ್ ಕೊಟ್ಟಿರೋದು ಹಂಗೆ, ನೀವು ಲೆಕ್ಕ ಕೇಳ್ತಾ ಇದ್ದೀರಾ, ನಾನು ಸೂಸೈಡ್ ಮಾಡ್ತೀನಿ. ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಹಂಗಾರೆ? ನಾವೇನ್ ಇವ್ರ ಮನೆ ಸ್ವಂತ ಲೆಕ್ಕ ಕೇಳ್ತಿಲ್ಲ. ಅಥವಾ ಈಗ ನಾವು ಇವ್ರನ್ನ ಕೇಳ್ತಾ ಇರೋದು, ನಾವು ನಿನ್ ಸ್ವಂತ ಮನೆದ ಲೆಕ್ಕ ಕೇಳ್ತಿಲ್ಲ, ಅಥವಾ ನಿನ್ ಪರ್ಸನಲ್ ಹಂಗ್ ಬಂದು ಕೇಳ್ತಾ ಇಲ್ಲ, ಅಥವಾ ನಿಮ್ ಅವಾಚ್ಯ ಶಬ್ದಗಳಿಂದ ನಾವೇನು ಯಾರು ನಿಂದಿಸ್ತಾ ಇಲ್ಲ. ಇಲ್ಲಿ ನಾವು ಕೇಳ್ತಿರೋದು ನ್ಯಾಯಯುತವಾಗಿ. ನಾನು ಒಬ್ಬನ ಸ್ವಂತ ಕೇಳ್ತಾ ಇಲ್ಲ, ಅಥವಾ ಅವನ ಒಬ್ಬನ ಸ್ವಂತ ಕೇಳ್ತಾ ಇಲ್ಲ. ಇಡೀ ರೈತರು ಬಂದಿದೆ. ಈಗ 120 ಜನ ಹಾಲಾಗ್ತಾ ಇದೆ. 120 ಜನಕ್ಕೂ ಬೇಕಾಗಿರುತ್ತೆ. 120 ಜನದ ಹಾಲು ಫೈಲ್ ಆಗ್ತಿದೆ. ಏನು ಫೈಲ್ ಆಗ್ತಿದೆ ಅಂತಾನೆ ಲೆಕ್ಕ ಕೇಳ್ತಿರೋದು. ಅಥವಾ 120 ಜನಕ್ಕೂ ಬೇಕಾಗಿರೋದು ಅಮೌಂಟ್ ಎಷ್ಟಿದೆ ಡೈರಿಲಿ? ನಾವು ಡೈರಿ ಪೇಮೆಂಟ್ ಕೂಡ ದುಡ್ಡಿಲ್ಲ ಅಂದ್ಮೇಲೆ ಡೈರಿ ಅಮೌಂಟ್ ಏನಾಯ್ತು? ಈಗ ಲಾಸ್ಟ್ ನೀನು ಹೇಳ್ದಂಗೆ ನಾವು 2ನೇ ವರ್ಷದ ವಾರ್ಷಿಕ ಸಭೆಯಲ್ಲಿ 24 ಲಕ್ಷ ಆದಾಯದ ಅಂತ ಡೈರಿ ನೀವೇ ಹೇಳಿದ್ರಾ. 2 ವರ್ಷಕ್ಕೆ 24 ಲಕ್ಷ ಎಲ್ಲೋಟೋಯ್ತು? ಸಿಸಿ ಕ್ಯಾಮ್ರಾ ತಗೊಬನ್ನಿ ಅಂದ್ರೆ 10,000 ಸಿಸಿ ಕ್ಯಾಮ್ರಾ ತರ ದುಡ್ಡಿಲ್ಲ. ಬೇಡ, 10,000 ಬೇಡ. ನೀರ್ ಪೈಪ್ ಹೊಡೆದೋಗಿದೆ, ಅಲ್ಲಿಂದ ಇಲ್ಲಿಗೆ ನೀರ್ ಪೈಪ್ ಸುಕ್ಕಿರೋ ಹತ್ರ ದುಡ್ಡಿಲ್ಲ. ಏನಾಯ್ತಂದ್ರೆ ಡೈರಿ 20 ವರ್ಷದಿಂದ ಯಾಕೆ ನಡೆಸಬೇಕು ಲಾಸ್ ಒಂದ್ಮೇಲೆ ಡೈರಿನ? ನೀವು ರೈತರ ಹಾಲಾಗ್ತಾ ಇಲ್ವಾ? ಕಷ್ಟಪಡ್ತಿಲ್ವಾ? ಡೇರಿ ಅಧ್ಯಕ್ಷೆ ತನುಜಾ ಮಾತನಾಡಿ, ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು 3.5 ತಿಂಗಳಾದರೂ ಖರ್ಚು ವೆಚ್ಚದ ವಿವರ ಕೇಳಿದರೆ ಕಾರ್ಯದರ್ಶಿಗಳಿಂದ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ. ಕಳೆದ 1 ವಾರದಿಂದ ಈ ವಿಚಾರವಾಗಿ ಚರ್ಚೆ ನಡೆದಿದ್ದು ಡೇರಿಯಲ್ಲಿ ಅವ್ಯವಹಾರ ನಡೆದಿರುವ ಅನುಮಾನಗಳು ವ್ಯಕ್ತವಾಗಿವೆ. ರೈತರು ಹಾಗೂ ಆಡಳಿತ ಮಂಡಳಿಯವರು ಪ್ರಶ್ನಿಸಿದರೆ ಜೀವ ಬೆದರಿಕೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳುವುದು ಸರಿಯಲ್ಲ. ಚುನಾಯಿತ ಆಡಳಿತ ಮಂಡಳಿಗೆ ಗೌರವ ನೀಡದೆ ಪೊಲೀಸ್ ಠಾಣೆಯಲ್ಲಿ ಉದ್ದೇಶಪೂರ್ವಕವಾಗಿ ದೂರು ನೀಡುವುದು ಖಂಡನೀಯ ಎಂದು ಹೇಳಿದರು. ಬೋರ್ಡ್ನವ್ರು ಇದ್ದಾರೆ ಅಂದ್ಮೇಲೆ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಏನಿದೆ? ಆ ತರ ಇವ್ರಿಗೆ ಚಿತ್ರಹಿಂಸೆ ಏನ್ ಕೊಟ್ಟಿದ್ರು? ಅದು ಸರ್ ಮೇನ್ ಆಗಿ ಬೇಕಾಗಿರೋದು. ಈಗ ಮೊನ್ನೆ ಏರ್ ಆಫೀಸ್ ಇಂದ ನಮ್ಗಳಿಗೆ ಒಂದೊಂದು ಲೆಟರ್ ಬಂದಿದೆ. ಬಂದ್ಮೇಲೆ ನೆನ್ನೆ ಹೋಗಿ ಇವ್ರು ಕಂಪ್ಲೇಂಟ್ ಮಾಡಿರೋದು ಸರ್. ಏನಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ? ಆತರ ಏನು ಪೋಲಿ ಪುಂಡ್ರು ಕರ್ಕೊಂಡ್ಬಂದು ಏನ್ ಗಲಾಟೆ ಮಾಡಿದೋ ಬೋರ್ಡ್ನವರು? ಇದು ಸಮಸ್ಯೆ ಸರ್ ಆಗಿರೋದು. ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂದ್ರೆ ಜವಾಬ್ದಾರಿ ಯಾರು? ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಬೋರ್ಡ್ನವ್ರು ಸೇರಿಸಿ ಹುಡುಗರುಗಳು ಸೇರಿಸಿ ಕೊಟ್ಟಿದ್ದಾರೆ. ಜವಾಬ್ದಾರಿ ಯಾರು? ಇವ್ರು ನಾಳೆ ಮಾಡ್ಕೊಂಡೇ ಬಿಟ್ರು. ಜವಾಬ್ದಾರಿ ಯಾರು ಸರ್? ಯಾರು? ಇಡೀ ಊರೇ ಇದ್ ಮಾಡ್ಬೇಕಾದ್ರೆ ಯಾರು ಸರ್ ಜವಾಬ್ದಾರಿ? ಇದು ಸರ್ ಪ್ರಾಬ್ಲಮ್ ಆಗಿರೋದು. ಅದೇನೋ ಅವಾಚ್ಯ ಶಬ್ದಗಳಿಂದ ತುಂಬಾ ನಿಂದಿಸ್ಬಿಟ್ಟಿದೀವಿ ನಾವು. ಅವ್ರಿಗೆ ಮನ್ಸಿಗೆ ಬೇಕಾರ ಅದೇನಿದೆ ವಿಡಿಯೋ, ಅದೇನಿದೆ, ಏನ್ ಮಾಡಿದಾರೆ ಅಂತ ತೋರಿಸಿ ಸರ್. ಇವರು ಜನಗಳ ಮುಂದೆನೆ ತೋರಿಸ್ಲಿ. ಜನಗಳಿಗೆ ರೈತರಿಗೋಸ್ಕರ ಅಂತಾನೆ ಹೋರಾಡ್ತಿರೋದು, ಅವರೇ ತೋರಿಸ್ಲಿ ಸರ್. ಇವಾಗ ಎಲ್ಲ ರೈತರುಗಳು ಇಲ್ಲೇ ಇದ್ರು ಸರ್. ರೈತರನ್ನೇ ವಿಚಾರಿಸಬೇಕಾದ್ರೆ ಅವಾಸ್ಯ ಶಬ್ದದಲ್ಲಿ ನಾವ್ ಏನಂತ ಬೋದಿದಾವೋ ಜನಗಳಿಗೆ ಹೇಳಿ, ಇಲ್ಲ ಅವರು ಸಾಕ್ಷಿ ಮಡಗಿದ್ರೆ ಸಾಕ್ಷಿನಾರು ತೋರಿಸ್ತೀನಿ ನಿಮ್ಗೆ. ಆ ತರ ಹೇಳ್ಬಿಟ್ಟು ಇಲ್ಲ ಏನಾರು ನಾವೆಲ್ಲ ಅಕ್ಕಳ ಕೇಳೋದ್ರೆ ತಿರ್ಗ ಏನಾರ ಬಂದು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾರಲ್ಲ. ಈಗ ನಾವೇನ ಅವ್ರ ಮನೆ ಲೆಕ್ಕ ಕೇಳಕ್ ಹೋಗಿದಾವೋ, ಇಲ್ಲ ವೈಯಕ್ತಿಕವಾಗಿ ಏನಾರ ದ್ವೇಷ ಮಾಡ್ತಿದಾವೋ? 100 ಜನದ ನಾವ್ ಕೇಳೋದೇ ತಪ್ಪ ಹಂಗಾದ್ರೆ? ಅವರೇ ಕಂಪ್ಲೇಂಟ್ ಮಾಡಿರಲ್ಲ, ಅವರೇ ಕಂಪ್ಲೇಂಟ್ ಮಾಡಿ ಪೊಲೀಸ್ನವರು ಬಂದಿದ್ದು. ಗ್ರಾಮಸ್ಥ ಶಂಕರ್ ಮಾತನಾಡಿ,
ರೈತರು ತರುವ ಹಾಲನ್ನು ಬೇರೆ ಡೇರಿಗಳಲ್ಲಿ ಪರೀಕ್ಷಿಸಿದರೆ ಗುಣಮಟ್ಟ ಸರಿಯೇ ಬರುತ್ತದೆ. ಆದರೆ ನಮ್ಮ ಬಿಎಂಸಿಯಲ್ಲಿ ಮಾತ್ರ ನಿಷ್ಕ್ರಿಯ ಎಂದು ಹೇಳುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ. 2-3 ಕಂತುಗಳ ಹಣವನ್ನು ಬಾಕಿ ಇಟ್ಟು 15 ದಿನಕ್ಕೊಮ್ಮೆ ನೀಡಬೇಕಾದ ಹಣವನ್ನು ವಿಳಂಬ ಮಾಡಲಾಗುತ್ತಿದೆ. 20 ವರ್ಷಗಳ ಆದಾಯ ವೆಚ್ಚದ ಬಗ್ಗೆ ಮಾಹಿತಿ ಕೇಳಿದರೆ ಸರಿಯಾದಂತಹ ಉತ್ತರ ನೀಡುತ್ತಿಲ್ಲ. ಎಆರ್ ಕಚೇರಿಗೆ ದೂರು ನೀಡಿದ ನಂತರವೇ ಪ್ರತಿದಿನ ಹಾಲು ನಿಷ್ಕ್ರಿಯ ಎಂದು ಹೇಳಲಾಗುತ್ತಿದೆ. ಪ್ರಶ್ನಿಸಿದವರ ಮೇಲೆಯೇ ಪೊಲೀಸ್ ದೂರು ದಾಖಲಿಸಿರುವುದು ಬೇಸರ ತಂದಿದೆ ಎಂದು ಆರೋಪಿಸಿದರು. ಗ್ರಾಮದಲ್ಲಿ 124 ಹೆಚ್ಚು ರೈತರು ಪ್ರತಿದಿನ ಡೇರಿಗೆ ಹಾಲು ಪೂರೈಸುತ್ತಿದ್ದು, ಮಹಿಳೆಯರೇ ಹಾಲು ತರಬೇಕು, ಪುರುಷರು ಹಾಲು ಹಾಕಬಾರದು ಎಂಬ ನಿಯಮವನ್ನು ಕಾರ್ಯದರ್ಶಿ ಹೇರುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದರು. ಕಳೆದ 20 ವರ್ಷಗಳಿಂದ ಡೇರಿಗೆ 20 ರಿಂದ ರು. 23 ಲಕ್ಷ ಉಳಿತಾಯವಿದೆ ಎಂದು ಹೇಳಲಾಗಿತ್ತು. ಆ ಹಣದ ಲೆಕ್ಕವನ್ನು ಸಿಸಿ ಕ್ಯಾಮೆರಾ ಅಳವಡಿಸಲು ಕೇವಲ 10,000ವೂ ಇಲ್ಲ ಎನ್ನುವ ಸ್ಥಿತಿ ಹೇಗೆ ಬಂತು ಎಂದು ಪ್ರಶ್ನಿಸಿದರು. ಲೆಕ್ಕನೂ ಕೊಡ್ತಿಲ್ಲ, ಇಲ್ಲ ಜವಾಬ್ದಾರಿನೂ ತಗೊಳ್ತಿಲ್ಲ, ಇಲ್ಲ ಏನು ಮಾತಾಡ್ತಿಲ್ಲ. ಸುಮ್ಮನೆ ಏನು ಕೇಳಿದ್ರು ನಾವು ಏನು ಮಾತಾಡಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಆಮೇಲೆ ನಮ್ಗೆ ಈಗ ಪೇಮೆಂಟ್ ಆಗೋಕೆ ಇವ್ರ ಹತ್ರ ಅಮೌಂಟ್ ಇಲ್ಲ, ದುಡ್ಡಿಲ್ಲ. ರೈತರು ಅಮೌಂಟ್ ದುಡ್ಡು ಆಗೋಕೆ ದುಡ್ಡಿಲ್ಲ ಇವ್ರ ಹತ್ರ, ಹಾಲು ದುಡ್ಡು ಹಾಕ್ಲಿಕ್ಕೆ. ಏನಕ್ಕೆ ಅಂದ್ರೆ ಡೈರಿಲಿ 2 ಪೇಮೆಂಟ್ ಬ್ಯಾಲೆನ್ಸ್ ಇದೆ, 3 ಪೇಮೆಂಟ್ ಬ್ಯಾಲೆನ್ಸ್ ಇದೆ, 4 ಪೇಮೆಂಟ್ ಬ್ಯಾಲೆನ್ಸ್ ಇದೆ ಅಂತ ಇವ್ರು ಹೇಳ್ತಿದ್ದಾರೆ. ನಾವು ಅದನ್ನ ಕೇಳ್ತೀವಿ, ಯಾವ ಮಂತ್ದು ಯಾವ ವೀಕ್ದು ಬ್ಯಾಲೆನ್ಸ್ ಇದೆ ನಮಗೆ ಕೊಡ್ರಿ, ಲೀಸ್ಟ್ ಕೊಡಿ ಅಂದ್ರೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ ನಾವು ರೈತರು ಈಗ ಏನ್ ಮಾಡೋಣ, ನಮ್ಮ ಹಾಲು ನಾವು ಸ್ವಚ್ಛವಾಗಿ ತಂತಾ ಇದೀವಿ, ಚೆನ್ನಾಗಿದೆ. ಈಗ ಪಾಂಡುಪುರದಲ್ಲಿ ನಮ್ಮೂರಿಗೆ ಒಳ್ಳೆ ನೇಮ್ ಇದೆ, ಒಳ್ಳೆ ಫ್ಯಾಟ್ ಬರ್ತಿದೆ, SNF ಇದೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ. ಇವ್ರು ಕೇಳಿದ್ರೆ ನಮ್ಗೆ ಫೇಲ್ ಆಗ್ತಿದೆ. ಈಗ ನಾವು ಇದನ್ನೆಲ್ಲ ಕೇಳಿ AR ಆಫೀಸ್ ನೋಟಿಸ್ ಕೊಟ್ಮೇಲೆ AR ಆಫೀಸಿಂದ ಇವ್ರಿಗೆ ಯಾವಾಗ AR ಆಫೀಸಿಂದ ನೋಟಿಸ್ ಬಂತು ಅದಾದ್ಮೇಲೆ ಪ್ರತಿದಿನ ಹಾಲು ಫೇಲ್ ಆಗ್ತಿದೆ BMC ಇಂದ ನಾವು ಇದನ್ನ ಕೇಳ್ತೀವಿ. ಇದನ್ನ ಕೇಳೋದಕ್ಕೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದಾರೆ. ಪ್ರತಿಭಟನೆ ನಡೆದ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಅವರು ಗ್ರಾಮಸ್ಥರನ್ನು ಸಮಾಧಾನಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಲೆಕ್ಕ ಪರಿಶೋಧನೆ ಹಾಗೂ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ರೈತರ ಮನವೊಲಿಸಿದ ಬಳಿಕ ರೈತರು ಹಾಲನ್ನು ಡೇರಿಗೆ ಪೂರೈಸಿದರು. ಇದೇ ವೇಳೆ ಡಿಎಂ ಹಾಗೂ AR ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಸಭೆ ಕರೆದು ಲೆಕ್ಕಪತ್ರಗಳನ್ನು ಬಹಿರಂಗಪಡಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಪುಷ್ಪ, ಪ್ರೇಮ, ನಾಗಮ್ಮ, ರೇಣುಕಮ್ಮ, ಸಿದ್ದಲಿಂಗಪ್ಪ, ಶಿವಸ್ವಾಮಿ, ಚಂದ್ರಶೇಖರ, ಲೋಕೇಶ್, ರಾಕೇಶ್, ರಘು, ಬಸಮಣಿ, ಶೋಭಾ, ಪುಷ್ಪ, ಶಂಕರ, ಮಹಾದೇವ್, ಯೋಗೇಶ್, BC ಸೇರಿದಂತೆ ಗ್ರಾಮದ ಷೇರುದಾರರು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.